ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ದೇವರನ್ನು ಆರಾಧಿಸೋಣ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ದೇವರ ಸನ್ನಿಧಾನಕ್ಕೆ ಸೇರಿ ಬರುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇರ್ ಈಸ್ ಅ ರೀಸನ್ ಟು ಥ್ಯಾಂಕ್ ಗಾಡ್. ದೇವರಿಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕೆ ಅನೇಕ ಕಾರಣಗಳು ನಮ್ಮ ಜೀವಿತದಲ್ಲಿ ಇದೆ. ಕಾರಣವೇನೆಂದರೆ ನಮ್ಮ ಸುತ್ತಮುತ್ತಲು ನಡೆಯುವಂಥ ವಿಚಾರಗಳನ್ನು, ನಮ್ಮ ಸುತ್ತಮುತ್ತಲು ನಡೆಯುವಂಥ ಕಾರ್ಯಗಳನ್ನು ನಾವು ಆಲೋಚಿಸುವಾಗ ಎಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಅದ್ಭುತವಾಗಿ, ಅತಿಶಯಕರವಾಗಿ ದೇವರು ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ. ಆ ಎಲ್ಲ ವಿಚಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ಯೆಹೋವನು ಮಾಡಿದ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಪಡಿಸುತ್ತೇನೆ ಎಂಬುದಾಗಿ ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳನ್ನು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅತಿಶಯಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆ ದೇವರನ್ನು ಆರಾಧಿಸುವುದಕ್ಕೆ, ಆ ದೇವರನ್ನು ಮಹಿಮೆಪಡಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದಂಥ ಕಾರ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಬೆಳಗಿನ ಜಾವದಲ್ಲಿ ನಾವು ಆಗಿರುವಂಥ ಜಾಗದಲ್ಲಿ, ನಾವು ಆಗಿರುವಂಥ ಪರಿಸ್ಥಿತಿಗಳಲ್ಲಿ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರು ಕಳೆದ ಒಂದು ವಾರ ನಮ್ಮನ್ನು ನಡೆಸಿದಂಥ ವಿಧಗಳನ್ನು ನೆನೆಸಿ, ದೇವರು ಕಳೆದ ಒಂದು ವಾರ ನಮ್ಮನ್ನು ಕಾಪಾಡಿದಂಥ ವಿಧಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆ ದೇವರಿಗೆ ಸ್ತುತಿ ಸ್ತೋತ್ರಗಳೆಂಬ ಯಜ್ಞವನ್ನು ಸಮರ್ಪಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಈ ಒಂದು ಅವಕಾಶವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಾಗ ಆ ದೇವರಿಗೆ ನಾವು ನಮ್ಮ ಹೃದಯದ ಅಂತರಾಳದಿಂದ ಆ ದೇವರಿಗೆ ಸ್ತೋತ್ರಗಳೆಂಬ ಯಜ್ಞವನ್ನು ಸಮರ್ಪಿಸೋಣ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾರು ಸ್ತೋತ್ರಗಳೆಂಬ ಯಜ್ಞವನ್ನು ಸಮರ್ಪಿಸುತ್ತಾರೆ ಅವರು ನನ್ನನ್ನು ಮಹಿಮೆಪಡಿಸುವರು ಎಂಬುದಾಗಿ. ಸೊ ಈ ಬೆಳಗಿನ ಜಾವದಲ್ಲಿ ಸ್ತೋತ್ರಗಳೆಂಬ ಯಜ್ಞಗಳನ್ನು ನಮ್ಮ ಹೃದಯದಿಂದ, ನಮ್ಮ ಹೃದಯದ ಅಂತರಾಳದಿಂದ ನಾವು ಸಮರ್ಪಿಸಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರನ್ನು ನಾವು ಆರಾಧಿಸೋಣ. ನಮ್ಮ ಆರಾಧನೆಗಳನ್ನು ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಆಗಿರುವಂಥ ಜಾಗದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನಡೆಸಿದಂಥ ವಿಧಾನಗಳನ್ನು ನೆನೆಸಿ ಒಂದು ನಿಮಿಷ ದೇವರಿಗೆ ಸ್ತೋತ್ರವನ್ನು ನಾವು ಸಮರ್ಪಿಸೋಣ. ನಾವು ನೆನೆಸದೇ ರೀತಿಯಲ್ಲಿ, ನಾವು ಚಿಂತಿಸದಂಥ ರೀತಿಯಲ್ಲಿ ಇವತ್ತು ಲೋಕ ಹಾದು ಹೋಗ್ತಾ ಇದೆ. ಅವುಗಳ ಮಧ್ಯದಲ್ಲಿ ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ಸರ್ವಶಕ್ತನಾದ ದೇವರು ನಿನ್ನನ್ನು, ನನ್ನನ್ನು ಪರಿಪಾಲಿಸಿದಂಥ ಆ ಪರಿಪಾಲನಾ ಮಾರ್ಗಗಳನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ನಾವು ಸಲ್ಲಿಸೋಣ. ದೇವರಿಗೆ ಸಲ್ಲಿಸುವಂಥ ಅತ್ಯಂತ ಶ್ರೇಷ್ಠವಾದಂಥ ಒಂದು ಆರಾಧನೆ, ನಾವು ದೇವರಿಗೆ ಸಲ್ಲಿಸುವಂಥ ಅತ್ಯಂತ ಮನೋಹರವಾಗಿರುವಂಥ ಒಂದು ಆರಾಧನೆ, ನಮ್ಮ ಹೃದಯದ ಅಂತರಾಳದಿಂದ ದೇವರನ್ನು ಆರಾಧಿಸುವಂಥದ್ದು, ನಮ್ಮ ಹೃದಯದ ಅಂತರಾಳದಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ
ಮರೆತು ನಾ ಹಾಡುವೆ. ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವನ ಹಾಡುವೆ. ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವನ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ನಿನ್ನನು ಎಂದು ಕೈ ಬಿಡೆನೆಂದು ನುಡಿದ ನಿನ್ನ ವಾಗ್ದಾನ ಮರೆಯೇನು ನಾ. ನಿನ್ನನು ಎಂದು ಕೈ ಬಿಡೆನೆಂದು ನುಡಿದ ನಿನ್ನ ವಾಗ್ದಾನ ಮರೆಯೇನು ನಾ. ನಿನ್ನಯ ರೂಪ ಎಂದೆಂದು ಎನ್ನಲ್ಲಿ ಅಳಿಯದಿರುವುದು ಎಂದು. ನಿನ್ನಯ ರೂಪ ಎಂದೆಂದು ಎನ್ನಲ್ಲಿ ಅಳಿಯದಿರುವುದು ಎಂದು. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಕುಂಬಾರನಂತೆ ಮಡಿಕೆಯ ಹಾಗೆ ನನ್ನನು ನೀನು ರೂಪಿಸಬಾ. ಕುಂಬಾರನಂತೆ ಮಡಿಕೆಯ ಹಾಗೆ ನನ್ನನು ನೀನು ರೂಪಿಸಬಾ. ಶುದ್ಧಿಸು ನೀಯನ್ನ ನಿನ್ ಕೈಗಳಿಂದ ದರ್ಶನ ನೀಡೆ ನಗಿ. ಶುದ್ಧಿಸು ನೀಯನ್ನ ನಿನ್ ಕೈಗಳಿಂದ ದರ್ಶನ ನೀಡೆ ನಗಿ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವನ ಹಾಡುವೆ. ಬಂಧನವಿಲ್ಲದ ಪ್ರೀತಿಯ ಕೃಪೆಯಲ್ಲಿ ಸಂಗೀತ ಗಾನವನ ಹಾಡುವೆ. ಸರ್ವೇಶ್ವರ ನಿನ್ನ ಸನ್ನಿಧಿಯಲ್ಲಿ ಎಲ್ಲವ ಮರೆತು ನಾ ಹಾಡುವೆ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವಪ್ಪ. ಈ ವಾರದ ಮೊದಲನೆಯ ದಿನದಲ್ಲಿ ಕರ್ತನೆ, ಭಕ್ತರು ನಿಮ್ಮನ್ನು ಆರಾಧಿಸಿದಂಥ ಈ ಪರಿಶುದ್ಧ ದಿನದಲ್ಲಿ ನಮಗೆ ಲಭಿಸಿದಂಥ ಈ ಒಂದು ಪರಿಸ್ಥಿತಿಯಲ್ಲಿ ಕರ್ತನೆ, ನಮ್ಮ ಮನೆಗಳಲ್ಲಿ ಕೂತು ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಮಹಿಮೆಪಡಿಸುವುದಕ್ಕೆ, ನೀವು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಕರ್ತನೆ, ಕೃತಜ್ಞತೆಯಿಂದ ಕರ್ತನೆ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದಕ್ಕೆ ನಮಗೆ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ದೇವರ ಸಾನ್ನಿಧ್ಯವನ್ನು
ನಿನ್ನ ಪ್ರಸನ್ನತೆ ನಮ್ಮ ಚಂದಾವರ್ತಿ ನಮ್ಮ ಮಧ್ಯದಲ್ಲಿ ಅನುಭವಿಸುವಂತೆ ನಿನ್ನ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಾವು ಆಡುವಂಥ ಹಾಡುಗಳನ್ನು ಕರ್ತನೆ, ನಾವು ಓದುವಂಥ ಕೀರ್ತನೆಗಳು, ನಾವು ವಾಗ್ದಾನ ಮಾಡುವಂಥ ನಿನ್ನ ವಾಕ್ಯ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ, ನಮ್ಮ ಜೀವಿತದ ಗುಣೀಕರಣಕ್ಕೆ ಅದು ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಯೋಹಾನನು ಹೇಳಿದ ರೀತಿಯಲ್ಲಿ ನಾವು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ನಮ್ಮ ಆರಾಧನೆ ಮೂಲಕವಾಗಿ ನಿನ್ನ ನಾಮ ಕರ್ತನೆ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ನಾವತಿ ಕರ್ತನೆ ದೇವರೇ, ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ರಾಜ್ಯಕ್ಕಾಗಿ ಕರ್ತನೆ ನಮ್ಮ ದೇಶಕ್ಕಾಗಿ ನಾವು ವಾಸ ಮಾಡುವಂಥ ಪಟ್ಟಣಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ವಿವಿಧ ಮನೆಗಳಲ್ಲಿ ಕರ್ತನೆ ವಿವಿಧ ಸ್ಥಳಗಳಲ್ಲಿ ಕರ್ತನೆ ನಿಮ್ಮ ಭಕ್ತರು ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಂಥ ಈ ಒಂದು ದಿನದಲ್ಲಿ ಕರ್ತನೆ ದೇವರ ಪವಿತ್ರಾತ್ಮನು ತಾನೇ ಕರ್ತನೆ ನಮ್ಮ ಪ್ರತಿಯೊಬ್ಬರ ಆರಾಧನೆಯನ್ನು ಕರ್ತನೆ ನೀನು ಅಂಗೀಕರಿಸಿ ಕರ್ತನೆ ನಿನ್ನ ಒಂದು ಪ್ರಸನ್ನತೆಯನ್ನು ಕರ್ತನೆ ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಾವು ವಾಸ ಮಾಡುವಂಥ ಪಟ್ಟಣದ ಮೇಲೆ ಸೂರ್ಯಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ನಾವರ್ತಿ ಸಂಪೂರ್ಣವಾಗಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತಾ ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಸೊ ಈ ಬೆಳಗಿನ ಜಾವದಲ್ಲಿ ನಾವು ಒಂದು ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ. ಅದಕ್ಕೆ ಎಲ್ಲ ಕಾಲದಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯೋಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ತಂದೆಯು ನೀನೇ, ತಾಯಿಯು ನೀನೇ, ತಾರಕ ನೀನೇ, ನನ್ನ ಆಶ್ರಯ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ತಾರಕ ನೀನೇ, ನನ್ನ ಆಶ್ರಯ ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ, ಎಲ್ಲ ವೇಳೆಯೋಳು. ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ, ನಂಬಿಗಸ್ತನು ನೀನೇ. ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ, ನಂಬಿಗಸ್ತನು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ, ಈಶ್ವರೇ ನಿನ್ನನ್ನೇ ಸ್ತುತಿಪೆ.
ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಈ ಲೋಕದೊಳಿನೇ ಮೇಲೋಕದೊಳಿನೇ ಉಲ್ಲಾಸದೊಳಿನೇ ಮಹಾಕಾಷ್ಟದೊಳಿನೇ. ಈ ಲೋಕದೊಳಿನೇ ಮೇಲೋಕದೊಳಿನೇ ಉಲ್ಲಾಸದೊಳಿನೇ ಮಹಾಕಾಷ್ಟದೊಳಿನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ವೇಳೆಯೋಳು ಸ್ತುತಿಪೆ. ಕೋಟೆಯು ನೀನೇ ಗುರಾಣಿಯು ನೀನೇ, ದುರ್ಗವು ನೀನೇ ನಾನ್ ಕುರುಬನು ನೀನೇ. ಕೋಟೆಯು ನೀನೇ ಗುರಾಣಿಯು ನೀನೇ, ದುರ್ಗವು ನೀನೇ ನಾನ್ ಕುರುಬನು ನೀನೇ. ಎಲ್ಲ ವೇಳೆಯೋಳು ದೇವರೇ ನಿನ್ನ ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಸಹಾಯವು ನೀನೇ ಸಂತೋಷವು ನೀನೇ, ಶಾಂತಿಯು ನೀನೇ ವಿಶ್ರಾಂತಿಯು ನೀನೇ. ಸಹಾಯವು ನೀನೇ ಸಂತೋಷವು ನೀನೇ, ಶಾಂತಿಯು ನೀನೇ ವಿಶ್ರಾಂತಿಯು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಹೌದು ಪ್ರಿಯರೇ, ಎಲ್ಲ ಸಂದರ್ಭದಲ್ಲಿಯೂ ನಾವು ದೇವರನ್ನು ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇಲ್ಲಿ ನಾವು ಹಾಡುಗಾರನು ಆಡಿದ ರೀತಿಯಲ್ಲಿ ಆದಿಯು ದೇವರಾಗಿದ್ದಾನೆ, ನಮ್ಮ ಅಂತ್ಯವೂ ದೇವರಾಗಿದ್ದಾನೆ, ನಮ್ಮ ತಂದೆಯೂ ದೇವರಾಗಿದ್ದಾನೆ, ನಮ್ಮ ತಾಯಿಯೂ ದೇವರಾಗಿದ್ದಾನೆ, ನಮ್ಮ ಮಾರ್ಗವೂ ದೇವರೇ ಆಗಿದ್ದಾನೆ, ನಮ್ಮ ಜೀವವೂ ಸಹ ಆತನೇ ಆಗಿದ್ದಾನೆ. ಈ ಲೋಕದಲ್ಲಿಯೂ ಆತನೇ ನಮ್ಮನ್ನು ನಡೆಸುವಂಥವನು, ಮೇಲೋಕದಲ್ಲಿ ನಮ್ಮನ್ನು ಸೇರಿಸುವ ಆತನು ಆ ದೇವರೇ ಆಗಿದ್ದಾನೆ. ನಮಗೆ ಸಹಾಯವನ್ನು ಕೊಡುವಾತನು, ನಮಗೆ ಸಂತೋಷವನ್ನು ಒದಗಿಸಿಕೊಡುವ ಆತನು, ನಮಗೆ ಶಾಂತಿಯನ್ನು ವಿಶ್ರಾಂತಿಯನ್ನು ಕೊಡುವಂಥ ದೇವರು ನಾವು ಆರಾಧಿಸುವಂಥ ದೇವರಾಗಿದ್ದಾನೆ. ಈ ದೇವರು ತಿಳಿಯದೆ ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಸಂಭವಿಸುವುದಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡೋ ಪ್ರಕಾರವಾಗಿ ಆತನು ನಮ್ಮ ತಲೆಯ ಕೂದಲುಗಳನ್ನು ಆತನು ತನ್ನ ಎಣಿಕೆಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ. ಆಗಿರುವಾಗ ಇವತ್ತು ನಾವು ಹಾದು ಹೋಗುವಂಥ ಈ ಪರಿಸ್ಥಿತಿಗಳು ನಮ್ಮ ದೇವರ ಜ್ಞಾಪಕಕ್ಕೆ ಬಾರದೇ ಇರುವಂಥ ವಿಚಾರಗಳಲ್ಲ. ಆದರೆ ಈ ಪರಿಸ್ಥಿತಿಗಳಲ್ಲಿ ಎಂಥದೇ ಆದಂಥ ಪರಿಸ್ಥಿತಿಗಳಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನು ಆರಾಧಿಸುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಮಯವನ್ನು ನೆನೆಸಿ ನಾವು ದೇವರನ್ನು ಸ್ತೋತ್ರ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಇಂಪಾಗಿ ಹಾಡಿರೆಲ್ಲರೇ ಸದ್ಭಕ್ತ ಜನರೇ, ಮೇಲೋಕ ದೂತರೆಲ್ಲರೂ ನಮ್ಮೊಂದಿಗೆ ಆಡುವರು ಎಂಬ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಇಂಪಾಗಿ ಆಡಿರೆಲ್ಲರೇ ಸದ್ಭಕ್ತ ಜನರೇ,
ನಮ್ಮೊಂದಿಗಾಡುವರು. ಇಂದಿಲ್ಲಿ ಹಾಡುವ, ಇಂದಿಲ್ಲಿ ಆಡುವ, ಮತ್ತಲ್ಲಿ ನಾವು ಎಂದೆಂದು ಆಡುವೆವು. ನಾಶನ ಗುಂಡಿಯಿಂದ ಎತ್ತಿದ ಕರ್ತನು, ಕೆಸರ ಗುಂಡಿಯಿಂದ ಎಳೆದ ಕರ್ತನು. ಇಂದಿಲ್ಲಿ ಹಾಡುವ, ಇಂದಿಲ್ಲಿ ಹಾಡುವ, ಮತ್ತಲ್ಲಿ ನಾವು ಎಂದೆಂದು ಆಡುವೆವು. ರಕ್ಷಣೆ ಪಾತ್ರೆ ತೆಗೆದು ಸಾಕ್ಷಿಯ ಕೊಡುವ, ಸತ್ಯದ ನಾಡು ಕಟ್ಟನ್ನು ಬಿಗಿದು ಕಾಟುವ. ಇಂದಿಲ್ಲಿ ಹಾಡುವ, ಇಂದಿಲ್ಲಿ ಹಾಡುವ, ಮತ್ತಲ್ಲಿ ನಾವು ಎಂದೆಂದು ಆಡುವೆವು. ಕೃಪೆಯ ಮೇಲೆ ಕೃಪೆಯ ಆತನು ಕೊಟ್ಟನು, ಎಡವಿ ಬೀಳದಂತೆಯೇ ಆತನು ಕಾಯುವನು. ಇಂದಿಲ್ಲಿ ಹಾಡುವ, ಇಂದಿಲ್ಲಿ ಆಡುವ, ಮತ್ತಲ್ಲಿ ನಾವು ಎಂದೆಂದು ಆಡುವೆವು. ಉತ್ಸಾಹದಿಂದ ಹಾಡುವ ಹೃದಯ ಗಾನವ, ಕ್ರಯಕ್ಕೆ ಕೊಂಡುಕೊಂಡಂತ ಸ್ವರ್ಗೀಯ ಪುತ್ರನ. ಇಂದಿಲ್ಲಿ ಹಾಡುವ, ಇಂದಿಲ್ಲಿ ಆಡುವ, ಮತ್ತಲ್ಲಿ ನಾವು ಎಂದೆಂದು ಆಡುವೆವು. ಇಂದಿಲ್ಲಿ ಆಡುವ, ಇಂದಿಲ್ಲಿ ಆಡುವ, ಮತ್ತಲ್ಲಿ ನಾವು ಎಂದೆಂದು ಆಡುವೆವು. ಈ ದಿನದ ಕೀರ್ತನಾ ಭಾಗಕ್ಕಾಗಿ ನಾವು ಓದುವಂಥ ಕೀರ್ತನೆಗಳು 123, ಸ್ಯಾಮ್ಸ್ 123. ಕೀರ್ತನೆಗಳು 123 ವಾಕ್ಯ ಪ್ರತಿತರವಾಗಿ ಓದಿ ನಾವು ದೇವರನ್ನು ಆರಾಧಿಸೋಣ. ಕೀರ್ತನೆಗಳು 123. ಪರಲೋಕದಲ್ಲಿ ಆಸೀನನಾಗಿರುವ ಆತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. Behold, as the eyes of servants look to the hand of their masters, as the eyes of a maid to the hand of her mistress, so our eyes looks to the Lord our God until He has mercy on us. ಯೆಹೋವನೇ, ನಮ್ಮನ್ನು ಕಟಾಕ್ಷಿಸು. ಅಪಮಾನ ಹೊಂದಿ ನಮಗೆ ಸಾಕಾಗಿತು. 4ನೇ ವಾಕ್ಯವನ್ನು ಒಟ್ಟಾಗಿ ಓದೋಣ.
ಲೋಕ ಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಯಿತು. ಈ ಕೀರ್ತನೆ ಭಾಗಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈಗ ಇನ್ನೊಂದು ಕನ್ನಡ ಹಾಡನ್ನು ಹಾಡಿ ಮಕ್ಕಳು ಒಂದು ಕನ್ನಡ ಹಾಡನ್ನು ಹಾಡ್ತಾರೆ. ಅದಾದ ನಂತರವಾಗಿ ಅವರು ತಮ್ಮ ವಾಕ್ಯಗಳನ್ನು ಹೇಳ್ತಾರೆ. ನಂತರವಾಗಿ ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡೋಣ. ಸೌಂಡ್ ಪಾಡ ಮನೆಯೌದು ಅದು ಕಳ್ಳರ ಗವಿಯಲ್ಲ. ಆಲಯ ತಂದೆಯ ಮನೆ ಕೇಳಿಯಾತನ ಪಾದ ಕೆರಗಿ ದರುಶನ ಪ್ರೀತಿಯ ಸಾಗರ ಪ್ರಾರ್ಥನಾತ್ಮಯ ನೌಮೆಯ ತಂದೆಯ ಮನೆಯೌದು ನಮ್ಮ ತಂದೆಯ ಮನೆಯೌದು ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆಯೌದು ಅದು ಕಳ್ಳರ ಭಕ್ತರು ಕೂಡಿ ವಾಕ್ಯವ ಓದಿ ಪಡೆಯುವ ಮಂದಿರ. ದೇವಾ ಭಕ್ತರು ಕೂಡಿ ಪಡೆಯುವ ಮಂದಿರ. ಕರ್ತನ ಮನೆಯಿಂದ ಹೊಂದುವ ಮನೆಯೌದು ನಮ್ಮ ತಂದೆಯ ಮನೆಯೌದು ಅದು ಕಳ್ಳರ ಗವಿಯಲ್ಲ. ನಮ್ಮ ತಂದೆಯ ಮನೆಯೌದು ಅದು ಕಳ್ಳರ ಗವಿಯಲ್ಲ. ಸೌಂಡ್ ಇಟ್ಕೊಳ್ಳ. Still waters. Blessed is the man who walks not in the counsel of ungodly, nor stands in the path of sinners, nor sits in the seat of scornful. But his delight in the law of the law, in this law he meditates day and night. He shall be like a tree planted by the water, that brings forth fruit in his season. The tree shall not wither, and whatever his hand will prosper. ಥ್ಯಾಂಕ್ ಯು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುವನಾಗಿದ್ದೇನೆ.
ಇವತ್ತು ನಾವು ಓದಿದಂಥ ಕೀರ್ತನೆಗಳು 123, ಸ್ಯಾಮ್ಸ್ 123. ಅದರ ಕನ್ನಡ ಬೈಬಲಲ್ಲಿ ಅದರ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಬಾಧಿಸಲ್ಪಟ್ಟವನ ನಿರೀಕ್ಷೆ ಎಂಬುದಾಗಿ. ಅಂದರೆ ಬಾಧಿಸಲ್ಪಟ್ಟವನು ದೇವರ ಕರುಣೆಗಾಗಿ ದೇವರಲ್ಲಿ ನಿರೀಕ್ಷೆಯನ್ನು ಇಟ್ಟಿರುವಂತಹ ಒಂದು ಕೀರ್ತನೆ. ಇನ್ನೊಂದು ಮಾತಿನಲ್ಲಿ ನಾವು ಹೇಳುವಾಗ, ದುಃಖದಲ್ಲಿರುವವನು ಕರುಣೆಗಾಗಿ ದೇವರನ್ನು ನೋಡುವಂಥದ್ದು. ಈ ಒಂದು ಕೀರ್ತನೆಯನ್ನು ಯಾತ್ರಾ ಕೀರ್ತನೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಕೀರ್ತನೆಗಳು 120ರಿಂದ 134 ಕೀರ್ತನೆಗಳು, ಸುಮಾರು 15 ಕೀರ್ತನೆಗಳನ್ನು ಯಾತ್ರಾ ಕೀರ್ತನೆಗಳಾಗಿ ವಿಭಾಗಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಈ ಕೀರ್ತನೆಗಳನ್ನು ಇಸ್ರಾಯೇಲ್ ಜನರು ಯೆರೂಸಲೇಮಿಗೆ ಹಬ್ಬವನ್ನು ಆಚರಿಸುವುದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ತಮ್ಮ ಯಾತ್ರಾ ಮಧ್ಯದಲ್ಲಿ ಈ ಕೀರ್ತನೆಗಳನ್ನು ಅಥವಾ ಈ ಹಾಡುಗಳನ್ನು ಹಾಡುತ್ತಾ ದೇವರನ್ನು ಮಹಿಮೆಪಡಿಸಿ ಅವರು ಯಾತ್ರೆ ಮಾಡುತ್ತಿದ್ದರು ಎಂಬುದಾಗಿ ನಾವು ಇದರ ಮೂಲಕವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈ 15 ಯಾತ್ರಾ ಕೀರ್ತನೆಗಳನ್ನು ಅನೇಕ ವ್ಯಕ್ತಿಗಳು ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಇದರಲ್ಲಿ 4 ಕೀರ್ತನೆಗಳನ್ನು ದಾವೀದನು ಬರೆದಿರುವುದಾಗಿಯೂ, 1 ಕೀರ್ತನೆಯನ್ನು ಅರಸನಾದ ಸಾಲೊಮೋನನು ಬರೆದಿರುವುದಾಗಿಯೂ, ಬಾಕಿ ಇರುವಂಥ 10 ಕೀರ್ತನೆಗಳು ಅದನ್ನು ಯಾರು ಬರೆದಿದ್ದಾರೆ ಎಂಬುದಾಗಿರುವಂಥ ಒಂದು ಉಲ್ಲೇಖವನ್ನು ನಾವು ಕಾಣುವುದಿಲ್ಲ. ಆದರೆ ಈ ಕೀರ್ತನೆಗಳನ್ನು ನಾವು ಓದುವಂಥ ಸಂದರ್ಭದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಹೋಗುವಾಗ ನಾವು ಅನುಸರಿಸಬೇಕಾದಂಥ ಕೆಲವು ಮಾದರಿಗಳನ್ನು ಈ ಕೀರ್ತನೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಕೀರ್ತನೆ 120ರಿಂದ ಈ 134 ಕೀರ್ತನೆಗಳಿಗೆ 15 ಕೀರ್ತನೆಗಳಲ್ಲಿ ದೇವರನ್ನು ಆರಾಧಿಸುವಂಥ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಅನುಸರಿಸಬೇಕಾಗಿರುವಂತಹ ಅನೇಕ ಆತ್ಮಿಕ ಸತ್ಯಗಳನ್ನು ಈ ಕೀರ್ತನೆಯ ಮೂಲಕವಾಗಿ ನಾವು ಪಡ್ಕೊಳ್ಳುವುದಕ್ಕೆ ಅಥವಾ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇದು ಒಂದು ಚಿಕ್ಕ ಕೀರ್ತನೆಯಾಗಿದೆ. ಈ ಕೀರ್ತನೆಯಲ್ಲಿ ನಾವು ಕೇವಲ 4 ವಾಕ್ಯಗಳನ್ನು ಮಾತ್ರ ನೋಡುವಂಥವರಾಗಿದ್ದೇವೆ. ಕೇವಲ 4 ವಾಕ್ಯಗಳು ಈ ಕೀರ್ತನೆಯಲ್ಲಿ ಬರೆದಿರುವುದರಿಂದ ಈ ಕೀರ್ತನೆ ಪ್ರಾಮುಖ್ಯವಲ್ಲದ ಕೀರ್ತನೆಯಾಗಿ ಮಾರ್ಪಡುವುದಿಲ್ಲ. 4 ವಾಕ್ಯಗಳನ್ನು ಒಳಗೊಂಡಂಥ ಈ ಕೀರ್ತನೆಯಲ್ಲಿ ಒಬ್ಬ ಭಕ್ತನ ನಿರೀಕ್ಷೆ ಯಾರಲ್ಲಿರಬೇಕೆಂಬುದನ್ನು ಬಹಳ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇದಕ್ಕಿಂತಲೂ ಚಿಕ್ಕದಾಗಿರುವಂಥ ಒಂದು ಕೀರ್ತನೆಯಾಗಿದೆ ಕೀರ್ತನೆ 117. 117ನೇ ಕೀರ್ತನೆಯಲ್ಲಿ ನಾವು ಕೇವಲ 2 ವಾಕ್ಯಗಳನ್ನು ನೋಡುವಂಥವರಾಗಿದ್ದೇವೆ. ಕೇವಲ 2 ವಾಕ್ಯದಲ್ಲಿ ಬರೆದಿರುವಂಥ 117ನೇ ಕೀರ್ತನೆಯನ್ನು ನಾವು ಓದುವಾಗ ಈ 2 ವಾಕ್ಯದಲ್ಲಿ ಸೃಷ್ಟಿಕರ್ತನಾದಂತಹ ದೇವರನ್ನು, ಅಂದರೆ ಇಡೀ ಪ್ರಪಂಚವನ್ನು, ಅದರಲ್ಲಿರುವಂಥ ಸಮಸ್ತ ಪ್ರಜೆಗಳು ದೇವರನ್ನು ಆರಾಧಿಸುವುದಕ್ಕೆ ಅಥವಾ ದೇವರನ್ನು ಮಹಿಮೆಪಡಿಸುವುದಕ್ಕೆ ಅವರನ್ನು ಆಮಂತ್ರಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಅದರಲ್ಲಿ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುತ್ತೇವೆ 117ನೇ ಕೀರ್ತನೆಯಲ್ಲಿ, ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. 2ನೇ ವಾಕ್ಯದಲ್ಲಿ ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು ಎಂಬುದಾಗಿ. ಅಂದರೆ ಈ 2 ವಾಕ್ಯದ ಮೂಲಕವಾಗಿ ಇಡೀ ಪ್ರಪಂಚ
ದೇವರನ್ನು ಆರಾಧಿಸಬೇಕು ಎಂಬುದಾಗಿ, ಅದರೊಟ್ಟಿಗೆ ಈ ದೇವರನ್ನು ಆರಾಧಿಸುವುದರಿಂದ ನಮಗೆ ಲಭಿಸುವಂಥ ಆಶೀರ್ವಾದಗಳು ಸಹ ಈ 2 ಕೀರ್ತನೆಯಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ವಾಕ್ಯಗಳು ಬಹಳ ಪ್ರಾಮುಖ್ಯವಾಗಿದೆ ಎಂಬುದನ್ನು ಈ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಈ ಕಾಲಘಟ್ಟದಲ್ಲಿ, ನಾವು ಜೀವಿಸುವಂಥ ಈ ಒಂದು ಕಾಲಘಟ್ಟದಲ್ಲಿ, ನಮ್ಮ ಪ್ರಸಂಗ ಅಥವಾ ನಮ್ಮ ಪ್ರಾರ್ಥನೆ ಅಥವಾ ನಮ್ಮ ಆತ್ಮಿಕತೆ ಅಳತೆ ಮಾಡುವಂಥದ್ದು ನಾವು ಪ್ರಾರ್ಥಿಸುವಂಥ ಪ್ರಾರ್ಥನೆಯ ಉದ್ದಕ್ಕೆ ಅನುಗುಣವಾಗಿ ಅಥವಾ ನಮ್ಮ ಪ್ರಸಂಗದ ಉದ್ದಕ್ಕೆ ಅನುಗುಣವಾಗಿ. ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಿರುವಂಥ ಒಂದು ಮಾತು ಈ ರೀತಿಯಾಗಿದೆ: ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ, ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎಂದು ನೆನೆಸುತ್ತಾರೆ. ಸೊ ನಮ್ಮ ಆತ್ಮಿಕತೆಯನ್ನು ಅಳತೆ ಮಾಡುವಂಥದ್ದು ಅಥವಾ ನಮ್ಮ ದೇವರೊಟ್ಟಿಗೆ ಕಳೆಯುವಂಥ ಸಮಯವನ್ನು ಅಳತೆ ಮಾಡುವಂಥದ್ದು ನಾವು ಎಷ್ಟು ಉದ್ದವಾಗಿ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ಅಲ್ಲ, ಬದಲಾಗಿ ನಾವು ಯಾವ ರೀತಿಯಾಗಿ ದೇವರನ್ನು ಆರಾಧಿಸುತ್ತೇವೆ, ಯಾವ ರೀತಿಯಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಎಂಬುದರ ಮೇಲೆ ಅಡಕವಾಗಿರ್ತದೆ. ಅನೇಕ ಸಂದರ್ಭದಲ್ಲಿ ನಾವು ಪರಿಸಾಯರಂತೆ ಉತ್ತಮವಾದ ಪ್ರಾರ್ಥನೆ ಮಾಡುವುದರಲ್ಲಿ ಆಸಕ್ತರಾಗಿರ್ತೇವೆ. ಆದರೆ ನಮ್ಮ ಉತ್ತಮವಾದ ಪ್ರಾರ್ಥನೆಯಲ್ಲಿ ನಾವು ಅನೇಕ ವಿಧವಾದಂಥ ಶಬ್ದಗಳನ್ನು ಉಪಯೋಗಿಸಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ್ಯೂ ನಾವು ಉಪಯೋಗಿಸಿದಂಥ ಪ್ರಾರ್ಥನೆಯ ಶಬ್ದಗಳಲ್ಲಿ ಒಂದು ಯಥಾರ್ಥವಾದಂತಹ ಪ್ರೀತಿಯನ್ನು ಕಾಣುವುದಕ್ಕೆ ಸಾಧ್ಯವಿರುವುದಿಲ್ಲ. ಸೊ ಆದುದರಿಂದ ಕೀರ್ತನೆ ಬಹಳ ಚಿಕ್ಕದಾಗಿರುವುದರಿಂದ ಅದು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. It is not important how long we pray. God always look how we pray. ಅಂದರೆ ನಾವು ಎಷ್ಟು ಉದ್ದವಾಗಿ ಪ್ರಾರ್ಥನೆ ಮಾಡಿದ್ದೇವೆ ಎಂಬುದಾಗಿ ಅಲ್ಲ, ದೇವರು ನೋಡುವಂಥದ್ದು ನಮ್ಮ ಮನೋಭಾವ. ನಾವು ಪ್ರಾರ್ಥಿಸಿದಂಥ ಸಂದರ್ಭದಲ್ಲಿ ನಮ್ಮ ಮನೋಭಾವ ಯಾವ ರೀತಿಯಾಗಿತ್ತು ಎಂಬುದಾಗಿ. ನಮ್ಮ ಪ್ರಾರ್ಥನೆಯಲ್ಲಿ ಇನ್ ಅವರ್ ಪ್ರೇಯರ್ ವೊಕಾಬುಲರಿ ಇಸ್ ನಾಟ್ ಇಂಪಾರ್ಟೆಂಟ್, ಸಿನ್ಸಿಯಾರಿಟಿ ಮ್ಯಾಟರ್ಸ್. ಅಂದರೆ ಪ್ರಾರ್ಥನೆಗೆ ನಾವು ಬಳಸುವಂಥ ಶಬ್ದಕೋಶಗಳೆಲ್ಲ ಮುಖ್ಯ, ಬದಲಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ಅಡಕವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಾರ್ಥನೆಯ ಬಲ ನಾವು ಬಳಸುವ ಪದಗಳಲ್ಲಿ ಅಡಕವಾಗಿರುವುದಿಲ್ಲ, ಅಥವಾ ಪ್ರಾರ್ಥನೆಯ ಶಕ್ತಿ ನಾವು ಉಪಯೋಗಿಸುವಂಥ ಮಾತುಗಳಲ್ಲಿ ಅಲ್ಲ ಅಡಕವಾಗಿರುವಂಥದ್ದು. ಬದಲಾಗಿ ಪ್ರಾರ್ಥನೆಯ ಶಕ್ತಿಯು ನಮ್ಮ ಆತ್ಮೀಕದ ತೀಕ್ಷ್ಣತೆಗೆ ಅನುಗುಣವಾಗಿರ್ತದೆ. ನಾವು ಮಾಡುವಂಥ ಪ್ರತಿ ಪ್ರಾರ್ಥನೆಯು ತೀಕ್ಷ್ಣವಾಗಿಯೂ ಮತ್ತು ನಮ್ಮ ಹೃದಯದ ಅಂತರಾಳದಿಂದ ಬಂದು ಭಕ್ತರ ಅಗತ್ಯತೆಗಳನ್ನು ಪೂರೈಸುವಂಥದ್ದಾಗಿರಬೇಕು. ಅದು ನಾವು ಮಾಡುವಂಥ ಪ್ರಾರ್ಥನೆ ಅದು ತೀಕ್ಷ್ಣವಾಗಿಯೂ ನಮ್ಮ ಹೃದಯದ ಅಂತರಾಳದಿಂದ ಬಂದು ದೇವ ಭಕ್ತನ ಅಗತ್ಯತೆಗಳನ್ನು ಪೂರೈಸುವಂಥದ್ದಾಗಿರಬೇಕು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಇವತ್ತು ನಾವು ಓದಿದಂಥ ಕೀರ್ತನೆಗಳು 130ರಲ್ಲಿ ಬಾಧಿಸಲ್ಪಟ್ಟ ಭಕ್ತನು ದೇವರನ್ನು ನೋಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಎಲ್ಲಿ ನೋಡಬೇಕು? ವೇರ್ ಟು ಲುಕ್. ನಾವು ಪ್ರತಿಯೊಬ್ಬರು ನೋಡುವವರಾಗಿದ್ದೇವೆ, ಆದರೆ ನಾವು ನೋಡುವಂಥ
ಸ್ಥಳ ಅದು ಯಾವುದಾಗಿದೆ? ವಿ ಆರ್ ಆಲ್ ಲುಕಿಂಗ್, ಬಟ್ ವೇರ್? ವಿ ಆರ್ ಆಲ್ ಲುಕಿಂಗ್ ಇನ್ ಡಿಫ್ರೆಂಟ್ ಡೈಮೆನ್ಷನ್. ನಾವೆಲ್ಲರೂ ವಿಭಿನ್ನವಾದ ಆಯಾಮದಲ್ಲಿ ನೋಡುವಂಥವರಾಗಿದ್ದೇವೆ. ಅದು ಲೌಕಿಕರಾಗಿರ್ಬೋದು, ಆತ್ಮಿಕರಾಗಿರ್ಬೋದು, ಕ್ರೈಸ್ತರಾಗಿರಬಹುದು, ಅಕ್ರೈಸ್ತರಾಗಿರಬಹುದು. ಪ್ರತಿಯೊಬ್ಬರು ತನ್ನದೇ ಆದಂತಹ ವಿಭಿನ್ನವಾದ ಆಯಾಮದಲ್ಲಿ ನೋಡುವಂಥವನಾಗಿದ್ದಾನೆ. ಪ್ರತ್ಯೇಕವಾಗಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲರೂ ಬಹಳ ಆಸಕ್ತಿಯಿಂದ ನೋಡುವಂಥ ಒಂದು ವಿಚಾರ, ಯಾವತ್ತು ಅಥವಾ ಎಂದು ಈ ಲಾಕ್ಡೌನ್ ಮುಕ್ತಾಯವಾಗ್ತದೆ ಎಂಬುದಾಗಿ. ಅನೇಕರು ದೇ ಆರ್ ಲುಕಿಂಗ್ ಟುವರ್ಡ್ಸ್ ಗೌರ್ಮೆಂಟ್, ಸರ್ಕಾರದ ಕಡೆಗೆ ನೋಡ್ತಾ ಇದ್ದಾರೆ. ಯಾವತ್ತು ಈ ಲಾಕ್ಡೌನ್ ಮುಕ್ತಾಯವಾಗ್ತದೆ ಎಂಬುವಂಥ ಒಂದು ಶಬ್ದವನ್ನು ಅಥವಾ ಒಂದು ಮಾತನ್ನು ಸರ್ಕಾರದ ಕಡೆಯಿಂದ ಕೇಳುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಇನ್ನೂ ಅನೇಕರು ತಾವು ಕೆಲಸ ಮಾಡುತ್ತಿರುವಂಥ ಕಂಪನಿ ಕಡೆಗೆ ನೋಡ್ತಾ ಇದ್ದಾರೆ. ಯಾವತ್ತು ಈ ಲಾಕ್ಡೌನ್ ಮುಕ್ತಾಯವಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಇನ್ನೂ ಅನೇಕರು ತಾವು ಕೆಲಸ ಮಾಡುವಂಥ ಆರ್ಗನೈಸೇಷನ್ಗಳಿಗೆ ನೋಡ್ತಾ ಇದ್ದಾರೆ. ಯಾವತ್ತು ಈ ಒಂದು ಲಾಕ್ಡೌನ್ ಮುಕ್ತಾಯವಾಗಿ ತಾವು ಕೆಲಸ ಮಾಡುವಂಥ ಜಾಗಗಳಿಗೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಆದರೆ ಈ ಬೆಳಗಿನ ಜಾವದಲ್ಲಿ ನನ್ನಲ್ಲಿ ಕೇಳಿದಂಥ ಒಂದು ಪ್ರಶ್ನೆ, ವೆನ್ ವಾಸ್ ದ ಲಾಸ್ಟ್ ಟೈಮ್ ಐ ಲುಕ್ಡ್ ಅಟ್ ಗಾಡ್? ನಾನು ಯಾವಾಗ ಕೊನೆಯ ಬಾರಿ ದೇವರ ಕಡೆಗೆ ನಾವು ನೋಡಿದ್ದು? ವಿ ಆರ್ ಲುಕಿಂಗ್ ಇನ್ ಮೆನಿ ಡೈಮೆನ್ಷನ್. ನಾವು ಅನೇಕ ವಿಭಿನ್ನ ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಈ ಬೆಳಗಿನ ಜಾವದಲ್ಲಿ ಈ ಒಂದು ಪ್ರಶ್ನೆಯನ್ನು ನಾವು ನಮ್ಮಲ್ಲಿ ಕೇಳಿಕೊಳ್ಳೋಣ. ವೆನ್ ವಾಸ್ ದ ಲಾಸ್ಟ್ ಟೈಮ್ ವಿ ಲುಕ್ಡ್ ಅಟ್ ಗಾಡ್? ಯಾವಾಗ ನಮ್ಮ ಜೀವಿತದಲ್ಲಿ ಕೊನೆಯ ಬಾರಿ ದೇವರ ಕಡೆಗೆ ನಾವು ತಿರುಗಿದ್ದೇವೆ? ಪ್ರತ್ಯೇಕವಾಗಿ ಇವತ್ತಿಗೆ ಸುಮಾರು 45-46 ದಿನಗಳಾಯಿತು ಲಾಕ್ಡೌನ್ ಆಗಿ. ನಾವು ಅನೇಕ ವಿಭಿನ್ನ ರೀತಿಗಳಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ವಿಭಿನ್ನ ರೀತಿಗಳಲ್ಲಿ ದೇವರ ವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ಯಥಾರ್ಥವಾಗಿ ನಾವು ವ್ಯಕ್ತಿಗತವಾಗಿ ಆಸ್ ಎ ಇಂಡಿವಿಜುವಲ್, ವೆನ್ ಇಸ್ ದ ಲಾಸ್ಟ್ ಟೈಮ್ ವಿ ಲುಕ್ಡ್ ಅಟ್ ಗಾಡ್? ನಾವು ದೇವರ ಕಡೆಗೆ ನೋಡಿದ್ದೇವೆ ಎಂಬುವಂಥ ಒಂದು ಪ್ರಶ್ನೆಯನ್ನು ನನ್ನಲ್ಲಿ ನಾನು ಕೇಳಿದಂಥ ಒಂದು ಪ್ರಶ್ನೆ ಇದು. ವೆನ್ ವಾಸ್ ದ ಲಾಸ್ಟ್ ಟೈಮ್? ಇಲ್ಲಿ ನಾವು ಓದಿದಂತಹ ಕೀರ್ತನೆಯಲ್ಲಿ ಇಲ್ಲಿ ಬಾಧಿಸಲ್ಪಟ್ಟಂತ ಅಥವಾ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಅಂದರೆ ಇಲ್ಲಿ ಈ ಕೀರ್ತನೆಗಾರನಿಗೆ ಇದ್ದಂಥ ಒಂದು ದೃಢತೆ, ತಾನು ಆರಾಧಿಸುವಂಥ ದೇವರು, ತಾನು ಸ್ತುತಿಸುವಂಥ ದೇವರು, ಆತನು ಪರಲೋಕದಲ್ಲಿ ಆಸೀನನಾಗಿದ್ದಾನೆ ಎಂಬುದಾಗಿ. ಆ ಒಂದು ದೃಢವಾದಂಥ ನಿಶ್ಚಯ ಇದ್ದಂತಹ ಈ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. 121ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನಿಗೆ ಹೇಳುವಂಥ ಒಂದು ಮಾತಿದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿ ಆಕಾಶವನ್ನು ಉಂಟು ಮಾಡಿದ ಅಥವಾ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರ್ತದೆ ಎಂಬುದಾಗಿ. ಅಂದರೆ ಈ ಕೀರ್ತನೆಗಳನ್ನು ಬರೆದಂಥ ಭಕ್ತರಿಗೆ ಅವರ ಜೀವಿತದಲ್ಲಿ ಒಂದು ದೃಢವಾದಂಥ ನಿಶ್ಚಯ,
ಅದೇನೆಂಬುದಾಗಿ ನಾವು ನೋಡುವಾಗ, ಅವರು ತಮ್ಮ ಆಶ್ರಯವನ್ನ ಈ ಲೋಕದ ಯಾವುದೇ ವಸ್ತುಗಳ ಮೇಲೆ, ಈ ಲೋಕದಲ್ಲಿ ಕಾಣುವಂಥ ಯಾವುದೇ ಕಾರ್ಯಗಳ ಮೇಲೆ ಇಡದೆ ಸೃಷ್ಟಿಕರ್ತನಾದಂಥ ದೇವರ ಮೇಲೆ ಇಟ್ಟಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಸೊ ನನ್ನನ್ನು ಕೇಳುವಂತಹ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಆಶ್ರಯ ಯಾವುದರ ಮೇಲೆಯಾಗಿದೆ? ಕೀರ್ತನೆಯಲ್ಲಿ ನಾವು ಈ ರೀತಿ 118ನೇ ಕೀರ್ತನೆಯಲ್ಲಿ ಈ ರೀತಿ ಬರೆದಿರುವಂಥದ್ದು ನಾವು ನೋಡ್ತೇವೆ. ಕೆಲವರು ನಾವು ನೋಡ್ತೇವೆ, ಪ್ರಭುಗಳಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥ ಒಂದು ಮಾತು. ನಾವು ಮನುಷ್ಯರಲ್ಲಿ ಭರವಸವನ್ನು ಇಡಬಾರ್ದು ಅಥವಾ ಪ್ರಭುಗಳಲ್ಲಿ ಭರವಸವನ್ನು ಇಡಬಾರ್ದು. ದಾವೀದನು ಹೇಳ್ತಾ ಇದ್ದಾನೆ, ಕೆಲವರು ರಥಬಲಗಳಲ್ಲಿ, ಕೆಲವರು ಅಶ್ವಬಲಗಳಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ ಎಂಬುದಾಗಿ. ಸೊ ನನ್ನನ್ನು ಕೇಳುವಂಥ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಆಶ್ರಯ ಸರ್ವಶಕ್ತನಾದ ದೇವರಲ್ಲಿ ಆಗಿರುವುದಾದರೆ ಆ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ. 34ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥ ಒಂದು ಮಾತು, ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾರು ಯಥಾರ್ಥವಾಗಿ ದೇವರ ಮುಖವನ್ನು ನೋಡಿರ್ತಾರೆ, ಯಾರು ಯಥಾರ್ಥವಾಗಿ ದೇವರನ್ನು ದೃಷ್ಟಿಸುತ್ತಾರೆ, ಅಂಥವರು ಲಜ್ಜೆಗೊಳ್ಳುವುದಕ್ಕೆ ದೇವರು ಆಸ್ಪದ ಕೊಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ಹಾಸ್ಯನಾಗಿರುವಾತನೇ ನನ್ನ ಕಣ್ಣುಗಳು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂಬುದಾಗಿ. ಪ್ರತ್ಯೇಕವಾಗಿ ಇವತ್ತು ನಾವು ಹಾದು ಹೋಗುತ್ತಿರುವಂಥ ಈ ಪ್ರತಿಕೂಲದ ಅವಸ್ಥೆಯಲ್ಲಿ ನಾವು ಪ್ರತಿಯೊಬ್ಬರು ಅನೇಕ ವಿಧಾನದಲ್ಲಿ ನಾವು ನಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತುತ್ತಾ ಇದ್ದೇವೆ. ಆದರೆ ಯಥಾರ್ಥವಾಗಿ ನಾವು ದೇವರ ಮುಖದ ಕಡೆಗೆ ಅಥವಾ ದೇವರೆಡೆಗೆ ನಮ್ಮ ಕಣ್ಣುಗಳನ್ನು ಎತ್ತಿದ್ದೇವ? 145ನೇ ಕೀರ್ತನೆ ಅದರ 18ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ. ಈ ಒಂದು ಪ್ರತಿಕೂಲಗಳ ಮಧ್ಯದಲ್ಲಿ ದೇವರ ಮಕ್ಕಳಾದಂತಹ ನಾವು ಯಥಾರ್ಥವಾಗಿ ಲೌಕಿಕವಾದಂತಹ ವಿಷಯಗಳಿಗೆ ನಮ್ಮ ಶ್ರದ್ಧೆಯನ್ನು ಕೇಂದ್ರೀಕರಿಸದೆ, ಅದು ಲೋಕದಲ್ಲಿ ನಡೆಯುವಂಥ ವಿಚಾರಗಳಿಗೆ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಯಥಾರ್ಥವಾಗಿ ದೇವರ ಸನ್ನಿಧಾನದಲ್ಲಿ ಈ ವಿಚಾರಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಾ ಎಂಬುವಂಥ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ಇಲ್ಲಿ ನಾವು ನೋಡ್ತಿದ್ದೇವೆ, ನಮ್ಮ ಕಣ್ಣುಗಳು ನಿನ್ನ ಕಡೆಗೆ ಎತ್ತಿದ್ದೇವೆ ಎಂಬುದಾಗಿ. ಸೊ ಯಾವ ರೀತಿಯಾಗಿ ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನ ನೋಡುತ್ತಾ ಆತನ ಕಟಾಕ್ಷವನ್ನ ನಿರೀಕ್ಷಿಸಿಕೊಂಡಿವೆ. ಇಲ್ಲಿ ಒಬ್ಬ ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು ನೋಡುವ ಪ್ರಕಾರವಾಗಿ, ಯಾತಕ್ಕೋಸ್ಕರವಾಗಿ ಒಬ್ಬ ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು ನೋಡ್ತವೆ? ಅನೇಕ ವಿಚಾರಗಳನ್ನು ನಾವು ಇದರಲ್ಲಿ ಕಲಿಯಬಹುದು ಪ್ರಿಯ ದೇವರ ಮಕ್ಕಳೇ. ಆದರೆ ಕೆಲವು ವಿಚಾರಗಳಲ್ಲೂ ಮೊದಲನೇದಾಗಿ ದಾಸನಿಗೆ ಏನಾದರೂ ಬೇಕಾಗಿದ್ರೆ ಅದು ಅವನ ಯಜಮಾನನಿಂದ ಮಾತ್ರ ಲಭಿಸುವುದಕ್ಕೆ ಸಾಧ್ಯ. ಇಲ್ಲಿ ದಾಸನು ಎಂಬುದಾಗಿ ನೋಡುವಾಗ ಗುಲಾಮನು ಎಂಬುದಾಗಿ, ಒಬ್ಬ ಗುಲಾಮನಿಗೆ ಅವನ ದೈನಂದಿನ
ದಿನಕ್ಕೆ ಬೇಕಾದಂಥ ಆಹಾರ ಸಿಕ್ಕುವಂಥದ್ದು ತನ್ನ ಯಜಮಾನನಿಂದ ಮಾತ್ರ. ಅಥವಾ ಅವನ ಜೀವಿತದಲ್ಲಿ ಈ ದಾಸನು ಅಥವಾ ಈ ಗುಲಾಮನು ಯಾವುದಾದ್ರೂ ತಪ್ಪು ಕಾರ್ಯಗಳನ್ನು ಮಾಡಿದ್ರೆ ಇದೇ ಯಜಮಾನನ ಕೈಯಿಂದ ಅವನಿಗೆ ಏನು ಬೀಳ್ತದೆ? ಶಿಕ್ಷೆಯು ಸಿಗ್ತದೆ. ಒಂದು ಆಶೀರ್ವಾದವು, ಇನ್ನೊಂದು ಕಡೆ ಶಿಕ್ಷೆಯು ಈ ಯಜಮಾನನ ಕೈಯಿಂದ ಸಿಕ್ಕುವಂಥದ್ದಾಗಿದೆ. ಪ್ರಿಯ ದೇವರ ಮಕ್ಕಳೇ, ಮಲಾಕಿ ಪ್ರವಾದನ ಪುಸ್ತಕದಲ್ಲಿ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ನಾನು ಯಜಮಾನನಾಗಿರುವಲ್ಲಿ ನನಗೆ ಸಲ್ಲತಕ್ಕ ಬಹುಮಾನವೆಲ್ಲಿ. ಸರ್ವಶಕ್ತನಾದ ದೇವರು ನಮ್ಮ ಯಜಮಾನನಾಗಿರುವಾಗ ನಮ್ಮ ಕಣ್ಣುಗಳು ನಮ್ಮ ಯಜಮಾನನಾದಂತಹ ದೇವರನ್ನ ನೋಡುತ್ತಿದೆಯಾ ಎಂಬುದಾಗಿ ನಾವು ಯೋಚಿಸಬೇಕು. ಸೊ ಇಲ್ಲಿ ನಾವು ನೋಡುವಂಥದ್ದು ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿದೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಕಟಾಕ್ಷವನ್ನು, ದೇವರ ಕರುಣೆಯನ್ನು, ದೇವರ ಪ್ರೀತಿಯನ್ನ ನಾವು ಎದುರು ನೋಡುವಂಥವರಾಗಿರಬೇಕು. 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನೇ ನಮ್ಮನ್ನು ಕಟಾಕ್ಷಿಸು ಕಟಾಕ್ಷಿಸು ಎಂಬುದಾಗಿ. ಅಂದರೆ ಒಬ್ಬ ಭಕ್ತನು ದೇವರ ಸನ್ನಿಧಾನದಲ್ಲಿ ಆತನು ಪ್ರಾರ್ಥಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆತನು 1 ಬಾರಿ ಅಲ್ಲ 2 ಬಾರಿ ಹೇಳ್ತಾನೆ, ಯೆಹೋವನೇ ನಮ್ಮನ್ನು ಕಟಾಕ್ಷಿಸು ಕಟಾಕ್ಷಿಸು ಎಂಬುದಾಗಿ. ಕಾರಣ, ಈ ಭಕ್ತನಿಗೆ ಪರಿಪೂರ್ಣವಾದಂತಹ ಒಂದು ನಿರೀಕ್ಷೆ ಏನಂದರೆ, ಈ ದೇವರ ಕೈಯಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. 4ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದರ 3ನೇ ವಾಕ್ಯದ 2ನೇ ಭಾಗದಲ್ಲಿ, ಅಪಮಾನ ಹೊಂದಿ ನಮಗೆ ಸಾಕಾಗಿತ್ತು, ಲೋಕಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಯಿತು. ಅಂದರೆ ಈ ಒಂದು ಪರಿಸ್ಥಿತಿಗಳಲ್ಲಿ, ಅಪಮಾನವನ್ನು ಹೊಂದಿಕೊಂಡಿರುವಂಥ ಈ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಿರುವಂಥ ಒಬ್ಬ ಭಕ್ತನು ಆತನು ದೇವರಲ್ಲಿ ಪ್ರಾರ್ಥಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆಗಿರುವಾಗ ನಮ್ಮ ಜೀವಿತದಲ್ಲಿ ನಾವು ಎಷ್ಟರ ಮಟ್ಟಿಗೆ ಈ ದೇವರನ್ನು ಆರಾಧಿಸುವಂಥವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅನೇಕ ಸಂದರ್ಭದಲ್ಲಿ ಅನೇಕರು ದೇವರ ಕಡೆಗೆ ನೋಡಿರುವಂಥದ್ದನ್ನು ನಾವು ನೋಡುತ್ತೇವೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ಅದರ 12ನೇ ವಾಕ್ಯದಲ್ಲಿ ಯೆಹೋಷಾಫಾಟನು ಹೇಳುವಂಥ ಒಂದು ಮಾತು ಈ ರೀತಿ ಬರೆಯಲ್ಪಟ್ಟಿದೆ. 2 ಪೂರ್ವಕಾಲ ವೃತ್ತಾಂತ, ದ 2 Chronicles chapter 20 verse 12, 12ನೇ ವಾಕ್ಯದ ಕೊನೆಯ ಭಾಗ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತೇವೆ ಎಂದು ಪ್ರಾರ್ಥಿಸಿದನು. ಯೆಹೋಷಾಫಾಟನ ಒಂದು ಪ್ರಾರ್ಥನೆ. ಇದರ ಹಿನ್ನೆಲೆಯನ್ನು ನಾನು ಹೇಳುವುದಕ್ಕೆ ಬಯಸೋದಿಲ್ಲ. ನಾವೆಲ್ಲರೂ ದೇವರ ವಾಕ್ಯವನ್ನು ಓದುವಂಥವರು, ನಾವೆಲ್ಲರೂ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರು. ಅದರ ಪ್ರಾರಂಭದ ವಾಕ್ಯದಿಂದ ಪ್ರಾರಂಭದ ವಾಕ್ಯವನ್ನು ಓದುವಂಥ ಸಂದರ್ಭದಲ್ಲಿ ನಮಗೆ ಅರ್ಥವಾಗ್ತದೆ. ಅದು ಏನೇ ಆಗಿರಲಿ, ಇಲ್ಲಿ ಯೆಹೋಷಾಫಾಟನು, ಒಬ್ಬ ಅರಸನಾದ ಯೆಹೋಷಾಫಾಟನು, ತನ್ನ ಸುತ್ತಲೂ ಸೈನಿಕರು ಎಲ್ಲರೂ ಇದ್ದಾಗ್ಯೂ ಆತನು ದೇವರಲ್ಲಿ ಮಾಡಿದಂಥ ಒಂದು ಪ್ರಾರ್ಥನೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಈ COVID-19 ಪ್ರತಿಕೂಲದ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂಥ ಪ್ರೀತಿಯ ದೇವರ ಮಕ್ಕಳೇ,
ಈ ಪ್ರತಿಕೂಲದ ಮಧ್ಯದಲ್ಲಿ ನಾವು ಹಾದು ಹೋಗುತ್ತಿರುವಾಗ ನಮ್ಮ ಕಣ್ಣುಗಳು ದೇವರನ್ನ ನೋಡುತ್ತಿದೀಯಾ? ಅನೇಕ ಸಂದರ್ಭದಲ್ಲಿ ಯೋನನ ರೀತಿಯಲ್ಲಿ ನಾವು ಇಷ್ಟೆಲ್ಲ ಪ್ರತಿಕೂಲಗಳು ಇದ್ದಾಗ್ಯೂ ಯೋನನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ದೇವರ ಮಾತಿಗೆ ಅವಿಧೇಯನಾಗಿ ಯೋನನು ನಿನವೆಗೆ ಹೋಗುವ ಬದಲಾಗಿ ತಾರ್ಷಿಷ್ ದೇಶಕ್ಕೆ ಓಡಿ ಹೋಗುವುದಕ್ಕೆ ಆತನು ಹಡಗನ್ನು ಹತ್ತಿದ. ಹಡಗು ಮುಳುಗುವಷ್ಟರ ಮಟ್ಟಿಗೆ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ಮಾರ್ಪಟ್ಟಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯೋನನು ಹಡಗಿನ ತಳಭಾಗದಲ್ಲಿ ಯಾವುದನ್ನು ಅರಿಯದೆ ಆತನು ನಿದ್ರಿಸುತ್ತಿದ್ದನು ಎಂಬುದಾಗಿ. ಇವತ್ತು ಇಡೀ ಪ್ರಪಂಚ ಕೋವಿಡ್ ಎಂಬ ಈ ಒಂದು ಮಹಾವ್ಯಾಧಿಗೆ ಒಳಪಟ್ಟು ಅಲ್ಲೋಲ ಕಲ್ಲೋಲವಾಗುತ್ತಿರುವಾಗ ದೇವರ ಮಕ್ಕಳಾಗಿರುವಂಥ ನಾವು ಯೋನನ ರೀತಿಯಲ್ಲಿ ನಮಗೆ ಇರುವಂಥ ಸುಖದಲ್ಲಿ, ನಮಗೆ ಇರುವಂಥ ಸಂರಕ್ಷಣೆಯಲ್ಲಿ ನಾವು ಇದ್ದೀವಾ? ಇದು ಒಂದು ಉದ್ವೇಗದ ಮಾತಲ್ಲ. ದೇವರು ನಮ್ಮೊಟ್ಟಿಗೆ ಕೇಳುವಂಥ ಒಂದು ಪ್ರಶ್ನೆ, ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದ್ದಾಗ್ಯೂ ನಮ್ಮ ಜೀವಿತದಲ್ಲಿ ಇರುವಂತಹ ಸಂರಕ್ಷಣೆಯಲ್ಲಿ ನಾವು ಹುದುಗಿ ಹೋಗಿದ್ದೇವಾ ಎಂಬುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕು. ಇಲ್ಲಿ ಯೆಹೋಷಾಫಾಟನು ಮಾಡಿದಂಥ ಒಂದೇ ಒಂದು ಪ್ರಾರ್ಥನೆ, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತವೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿ ಅದು ಪ್ರತ್ಯೇಕವಾಗಿ ನಾವು ಹಾದು ಹೋಗುತ್ತಿರುವಂಥ ಈ ವಿಷಮಕರವಾದ ಪರಿಸ್ಥಿತಿಗಳಲ್ಲಿ ದೇವರ ಮಕ್ಕಳಾದಂಥ ನಮ್ಮನ್ನು ದೇವರು ಆಯಾ ಸ್ಥಳಗಳಲ್ಲಿ ಇಟ್ಟಿರುವಂಥದ್ದು ನಾವು ಕೇವಲ ನಮ್ಮ ಒಂದು ಸಂರಕ್ಷಣೆಯಲ್ಲಿ ಆಗಿರೋದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕೋಸ್ಕರವಾಗಿ. ಯೆಹೋಷಾಫಾಟನು ದೇವರ ಸನ್ನಿಧಾನದಲ್ಲಿ ಆತನು ಪ್ರಾರ್ಥಿಸಿದ. ಅದರ ಮೂಲಕವಾಗಿ ಲಭಿಸಿದಂಥ ಆಶೀರ್ವಾದ ನಮಗೆ ಗೊತ್ತು. ಅದರ 7ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ ಎಂಬುದಾಗಿ. ಅಂದರೆ ಆ ಒಂದು ಪ್ರತಿಕೂಲದ ಮಧ್ಯದಲ್ಲಿ ಯೆಹೋಷಾಫಾಟನು ದೇವರ ಮುಖವನ್ನು ನೋಡ್ದ. ಈ ಒಂದು ಪ್ರತಿಕೂಲಗಳ ಮಧ್ಯದಲ್ಲಿ ದೇವರ ಮಕ್ಕಳಾದಂಥ ನಾವು ಹಾದು ಹೋಗುತ್ತಿರುವಾಗ, ಪ್ರಿಯ ದೇವರ ಮಕ್ಕಳೇ, ನೀನು ನಾನು ಮಾಡಬೇಕಾಗಿರುವಂಥ ಒಂದೇ ಒಂದು ಕಾರ್ಯ, ನಾವು ದೇವರನ್ನ ನೋಡುವಂಥವರಾಗಿರಬೇಕು. 121ನೇ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ ಎಂಬುದಾಗಿ. ಕೆಲವು ಸಂದರ್ಭದಲ್ಲಿ ಎಸ್ತೇರಳ ರೀತಿಯಲ್ಲಿ ನಾವು ಹಾಗೆ ಹೋಗ್ತೇವೆ. ಆದರೆ ಮೊರ್ದೆಕೈ ಹೇಳಿದಂಥ ಒಂದು ಮಾತು ಬಹಳ ಪ್ರಸ್ತುತ, ಈಗ ನೀನು ಸುಮ್ಮನಿದ್ದರೆ ಯಹೂದ್ಯರಿಗೆ ರಕ್ಷಣೆ ಬಂದೇ ಬರ್ತದೆ ಎಂಬುದಾಗಿ. ಈಗ ನಾನು ಪ್ರಾರ್ಥಿಸದೆ ಹೋದರೆ ದೇವರು ಎಲ್ಲವನ್ನ ನಾಶ ಮಾಡ್ತಾನೆ ಎಂಬುದಾಗಿ ಅಲ್ಲ. ನಾನು ಪ್ರಾರ್ಥಿಸದೆ ಹೋದರೆ ನನ್ನ ಜಾಗದಲ್ಲಿ ದೇವರು ಬೇರೊಬ್ಬರನ್ನು ಎಬ್ಬಿಸ್ತಾನೆ ಪ್ರಾರ್ಥಿಸುವುದಕ್ಕೆ. ಕಾರಣ ಇದು ದೇವರ ವಿಚಾರವಾಗಿದೆ. ಆದರೆ ದೇವರು ನಿನಗೂ ನನಗೆ ಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ನೀನು ನಾನು ಪ್ರಾರ್ಥಿಸದೆ ಹೋದರೆ ಅದರ ಭವಿಷ್ಯತ್ ಏನಾಗಿರ್ತದೆ ಎಂಬುದಾಗಿ ಒಂದು ಬಾರಿ ಯೋಚನೆ ಮಾಡಿ. ಇದು ದೇವರು ನಮಗೆ ಕೊಟ್ಟಿರುವಂಥ ಒಂದು ಸಮಯ ಪ್ರಾರ್ಥಿಸುವುದಕ್ಕೋಸ್ಕರವಾಗಿ.
ಯೆಹೋಷಾಫಾಟನು ದೇವರಲ್ಲಿ ಪ್ರಾರ್ಥನೆ ಮಾಡ್ದ. ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ಆಸನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕಣ್ಣನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವಾಗಿ ನಮ್ಮ ಕಣ್ಣುಗಳು ನಿಮ್ಮನ್ನೇ ಎದುರು ನೋಡ್ತಾ ಇದೆ, ನಿಮ್ಮ ಕಟಾಕ್ಷವನ್ನು ಎದುರು ನೋಡ್ತಾ ಇದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಎಸ್ಕೇಲ್ ಪ್ರವಾದನ ಪುಸ್ತಕದಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಮನುಷ್ಯ ಪುತ್ರ, ನಿನ್ನನ್ನು ನಾನು ಇಸ್ರಾಯೇಲರಿಗೆ ಕಾವಲುಗಾರರನ್ನಾಗಿ ಇಟ್ಟಿದ್ದೇನೆ ಎಂಬುದಾಗಿ. ದೇವರನ್ನ ಆರಾಧಿಸುವಂಥ, ದೇವರನ್ನ ಸೇವಿಸುವಂಥ, ದೇವರನ್ನ ಪ್ರೀತಿಸುವಂಥ ಪ್ರತಿಯೊಬ್ಬನು ಕಾವಲುಗಾರರಾಗಿದ್ದಾರೆ ಎಂಬುದನ್ನು ನಾವು ಮರಿಬಾರದು. ಅಂಧಕಾರದಲ್ಲಿ, ಲೋಕದ ಪಾಪದಲ್ಲಿ ಮುಳುಗಿದಂಥ ನಮ್ಮನ್ನು ದೇವರು ಕರೆದು ಬೇರ್ಪಡಿಸಿರುವಂಥದ್ದು ದೇಶದ ಕಾವಲುಗಾರರಾಗಿ ನಿಲ್ಲುವುದಕ್ಕೋಸ್ಕರವಾಗಿ. ಆ ಕಾವಲುಗಾರರ ಕೆಲಸವನ್ನು ನಾವು ನಂಬಿಗಸ್ತಿಕೆಯಿಂದ ಮಾಡುತ್ತಿದ್ದೇವ ಎಂಬುದನ್ನು ನಾವು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಹೌದು ಪ್ರಿಯರೇ, ಈ ದಿನಮಾನಗಳಲ್ಲಿ ನಮ್ಮ ಕಣ್ಣುಗಳನ್ನು ಪರಲೋಕದಲ್ಲಿ ಆಸೀನನಾಗಿರುವಾತನ ಕಡೆಗೆ ಎತ್ತಿ ನಾವು ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ದೇವರು ನಮ್ಮ ಕಾಲದಲ್ಲಿ, ದೇವರು ಈ ದೇಶದ ಮೇಲೆ ದೊಡ್ಡ ಆಶೀರ್ವಾದವನ್ನು ಸುರಿಸುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಇಂದಿಗೆ 500 ವರ್ಷಗಳ ಹಿಂದೆ ಮಾರ್ಟಿನ್ ಲೂಥರ್ ಎಂಬ ಒಬ್ಬ ವ್ಯಕ್ತಿಯ ಮೂಲಕವಾಗಿ ದೇವರು ಇಡೀ ಪ್ರಪಂಚದಲ್ಲಿ ಒಂದು ಆತ್ಮಿಕ ಉಜ್ಜೀವನವನ್ನು ಉಂಟು ಮಾಡಿದ್ದ. ಆಗಿರುವಾಗ ಈ ಕಾಲಘಟ್ಟದಲ್ಲಿಯೂ ಸಹ ಒಂದು ಆತ್ಮಿಕ ಉಜ್ಜೀವನವನ್ನು ನಮ್ಮ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಉಂಟು ಮಾಡುವುದಕ್ಕೆ ದೇವರು ಶಕ್ತನಾಗಿರ್ತಾನೆ. ಆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಮರ್ಪಿಸೋಣ. ಆ ಒಂದು ಉಜ್ಜೀವನಕ್ಕೆ ದೇವರೇ ನನ್ನನ್ನು ಉಪಯೋಗಿಸು ಎಂಬುವಂಥ ಒಂದೇ ಒಂದು ಪ್ರಾರ್ಥನೆ ನಮ್ಮದಾಗಿರಲಿ. ನಾವು ನೆನೆಸ್ಬೋದು, ಹೂ ಕ್ಯಾನ್ ಹೈ, ನಾನೇನು, ಐ ಆಮ್ ಎ ಗುಡ್ ಫಾರ್ ನಥಿಂಗ್ ಎಂಬುದಾಗಿ ನಾವು ನೆನೆಸ್ಬೋದು. ಪ್ರಿಯರೇ, ನೋ, ಗಾಡ್ ಕ್ಯಾನ್ ಯೂಸ್ ಎನಿಥಿಂಗ್. ದೇವರು ಯಾರನ್ನಾದರೂ ಉಪಯೋಗಿಸುವುದಕ್ಕೆ ಆತನು ಶಕ್ತನಾಗಿರ್ತಾ ಇದ್ದಾನೆ. ಆ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ, ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂಬುದಾಗಿ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ಪರಿಶುದ್ಧ ಆರಾಧನೆಯಲ್ಲಿ ದೇವರು ನಮ್ಮ ಸಂಗಡ ಆತನು ಒಡನಾಡಿದ್ದಾನೆ. ಆ ದೇವರ ಪ್ರೀತಿಯನ್ನು, ಆ ದೇವರ ಕರುಣೆಯನ್ನು ನೆನೆಸಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಕರ್ತನೆ, ಈ ಪರಿಶುದ್ಧ ಆರಾಧನೆಯಲ್ಲಿ ಕರ್ತನೆ ದೇವರೇ, ನಿಮ್ಮನ್ನು ಹಾಡಿ ಅರಸುವಂತೆ ನಮ್ಮ ಜೀವಿತದಲ್ಲಿ ನೀನು ಕೃಪೆ ಮಾಡಿದ್ದೀಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕೊಟ್ಟಂಥ ಕೀರ್ತನೆಗಾಗಿ ಸ್ತೋತ್ರ. ಪರಲೋಕದಲ್ಲಿ ಆಸನನಾಗಿರುವಾತನೇ, ನಮ್ಮ ಕಣ್ಣುಗಳನ್ನು ನಿಮ್ಮ ಕಡೆಗೆ ಎತ್ತಿದ್ದೇವೆ ಎಂಬುದಾಗಿ. ಹೌದು ಕರ್ತನೆ, ನಮ್ಮ ಕಣ್ಣುಗಳನ್ನು ನಾವು ನಿಮ್ಮ ಕಡೆಗೆ ನಾವು ಎತ್ತುವರಾಗಿದ್ದೇವೆ ಸ್ವಾಮಿ. ಭೂಮಿಯ ಆಕಾಶವನ್ನು ಉಂಟು ಮಾಡಿದೆ, ಯೆಹೋವನಿಂದಲೇ ನನ್ನ ಸಹಾಯವು ಬರ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ಕರ್ತನೆ ದೇವರೇ, ಈ ದಿನಮಾನಗಳಲ್ಲಿ ನಾವು ಹಾದು ಹೋಗುತ್ತಿರುವಂಥ ಈ ಒಂದು ವಿಷಮಕರವಾದ ಪರಿಸ್ಥಿತಿಗಳಲ್ಲಿ ನಿಮ್ಮ ಮಕ್ಕಳಾದ ನಾವು ನಮ್ಮ ಕಣ್ಣುಗಳನ್ನು ನಿಮ್ಮ ಕಡೆಗೆ ಎತ್ತಿದ್ದೇವೆ. ದೇವರೇ, ನಮ್ಮ ಮೇಲೆ ಕರುಣೆ ಇಡಪ್ಪ, ನಮ್ಮ ಮೇಲೆ ಕರುಣೆ ಇಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೀರ್ತನೆಗಾರನು ಪ್ರಾರ್ಥಿಸುವಂಥ ರೀತಿಯಲ್ಲಿ, ಯೆಹೋವನೇ ನಮ್ಮನ್ನು ಕಟಾಕ್ಷಿಸು, ನಮ್ಮನ್ನು ಕಟಾಕ್ಷಿಸು ಎಂಬುದಾಗಿ. ದೇವರೇ, ನಮ್ಮ ದೇಶವನ್ನು ಕಟಾಕ್ಷಿಸಪ್ಪ, ನಮ್ಮ ರಾಜ್ಯವನ್ನು ಕಟಾಕ್ಷಿಸು. ಮನೆ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನಮಾನ, ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತಾ, ಎಲ್ಲವನ್ನು ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ನಾಮದಲ್ಲಿ
ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆ. ಆಮೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನೆಗಳ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.